ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ರಾಯರ ಹೊಸ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ರಾಯರ ಪಟ್ಟಾಭಿಷೇಕದ ದಿನದ ಪೂಜೆ ಆಗಿತ್ತು. ತುಂಬ ಜನ ಕೇಳ್ತಾ ಇದ್ರಿ, ಇತ್ತೀಚೆಗೆ ಯಾಕೆ ರಾಯರ ವೀಡಿಯೋಸನ್ನು ನೀವು ಹಾಕ್ತಾಯಿಲ್ಲ, ನಮಗೆ ತುಂಬಾ ಇಷ್ಟ ನೀವು ಪೂಜೆ ಮಾಡೋದು, ಪ್ಲೀಸ್ ವಿಡಿಯೋ ಶೇರ್ ಮಾಡಿ ಅಂತ ಕೇಳ್ತಾ ಇದ್ರಿ. ತುಂಬ ಬ್ಯುಸಿ ಇದ್ದಿದ್ದ ಕಾರಣದಿಂದ ನಾನು ರಾಯರ ವೀಡಿಯೋಗಳನ್ನು ಹಾಕೋದಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಪಟ್ಟಾಭಿಷೇಕ ಇದೆ. ರಾಯರ 405ನೇ ಪಟ್ಟಾಭಿಷೇಕ ದಿನದ ಪೂಜೆ ಆಗಿತ್ತು. ಪೂಜೆ ಎಲ್ಲ ತುಂಬಾ ಸಿಂಪಲ್ಲಾಗಾದ್ರೂ ಕೂಡ ತುಂಬಾ ಚೆನ್ನಾಗಾಯಿತು. ರಾಯರಿಂದ ಹೂ ಪ್ರಸಾದ ಕೂಡ ಸಿಕ್ತು. ನಂಗೆ ತುಂಬಾ ಖುಷಿ ಆಯಿತು. ಹಾಗೆ ನನ್ನ ಲೈಫಿಗೆ ಬಂದಮೇಲೆ, ರಾಯರು ನನ್ನ ಜೀವನಕ್ಕೆ ಬಂದ ಮೇಲೆ ನಂಗೆ ತುಂಬಾ ಒಳ್ಳೆಯದಾಗ್ತಾ ಇದೆ. ಕೆಲವರು ಹೇಳ್ತಾರೆ ನಾನು ತುಂಬ ದಿನದಿಂದ ಪೂಜೆ ಮಾಡ್ತಾಯಿದ್ದೀನಿ, ಆದರೆ ನಂಗೆ ರಾಯರು ಕೈ ಹಿಡ್ದಿಲ್ಲ ಅಂತ. ರೀಸೆಂಟಾಗಿ ಒಂದು ಕಮೆಂಟ್ ಹಾಕಿದರು, ಅಕ್ಕ ನಂಗೆ ಜೀವನನೇ ಸಾಕು ಅಂತ ಅನಿಸಿದೆ, ನನಗೆ ಒಳ್ಳೆಯದಾಗಿಲ್ಲ ಅಂತ. ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ಕಾಯುವ ತಾಳ್ಮೆ ಇರಬೇಕಷ್ಟೇ. ಎಲ್ಲದಕ್ಕೂ ಸಮಯ ಬರಬೇಕು. ಸಮಯ ಬಂದಾಗ ಎಲ್ಲದೂ ಬದಲಾಗುತ್ತೆ. ರಾಯರು ಬದಲಾವಣೆ ಮಾಡೇ ಮಾಡ್ತಾರೆ. ಒಳ್ಳೆ ಸಮಯ ಬರೋ ಥರ ಅವರು ಮಾಡ್ತಾರೆ. ಅಲ್ಲಿವರೆಗೂ ಕಾಯಬೇಕಾಗತ್ತೆ. ನಾವು ಎಷ್ಟೇ ಪೂಜೆ ಮಾಡಿದ್ರು, ಎಷ್ಟೇ ವ್ರತ ಮಾಡಿದ್ರು, ಆರಾಧನೆ ಮಾಡಿದ್ರು ನಮಗೆ ಅವರಿಂದ ಒಳ್ಳೆಯದಾಗಿಲ್ಲ, ಇನ್ನೂ ಪರಿಹಾರ ಸಿಕ್ಕಿಲ್ಲ ಅನ್ನೋರು, ರಾಯರ ವರ್ಧಂತಿ ದಿನ, ರಾಯರ ಹುಟ್ಟಿದ ದಿನ ಬರ್ತಾ ಇದೆ 24ನೇ ತಾರೀಕು. ಯಾರು ಮಿಸ್ ಮಾಡದೆ ಈ ಸೇವೆಯನ್ನು ಮಾಡಿ. ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗುತ್ತೆ. ನನ್ನ ವಾಯ್ಸ್ ನಿಮಗೆ ಏನಾದ್ರೂ ಕಿರಿಕಿರಿ ಆಗ್ತಾಯಿದ್ರೆ ಸಾರಿ ಕೇಳ್ತಾ ಇದ್ದೀನಿ. ನನಗೆ ಹುಷಾರಿರಲಿಲ್ಲ, ಹಾಗಾಗಿ ನನ್ನ ವಾಯ್ಸ್ ಇನ್ನೂ ಸರಿಯಾಗಿಲ್ಲ. ಹಾಗೆ ವಿಡಿಯೋ ಮಾಡಬೇಕಾದ್ರೆ ಕರೆಂಟ್ ಇರಲಿಲ್ಲ, ಮಾಮೂಲಿ ಬೆಳಕಲ್ಲೇ ವಿಡಿಯೋ ಮಾಡಿದ್ದೀನಿ. ಹಾಗಾಗಿ ತುಂಬ ಬ್ರೈಟಾಗಿ ಏನು ಕಾಣಿಸ್ತಾ ಇಲ್ಲ. ನಾನು ಪೂಜೆ ವೀಡಿಯೋಸನ್ನು ನೀವು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಕಮೆಂಟ್ಸ್ ಹಾಕಿದ್ರಿ. ಹಾಗಾಗಿ ವಿಡಿಯೋ ಶೇರ್ ಮಾಡಲೇಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮನೇಲಿ ಎಷ್ಟು ಹೂವಿತ್ತು ಅಷ್ಟೇ ನೆನ್ನೆ ಹೂವನ್ನು ಎತ್ತಿ ಹಾರ ಕಟ್ಟಿ ಪೂಜೆ ಮಾಡಿದ್ದೆ. ಯಾರು ನಮಗೆ ರಾಯರಿಂದ ಇನ್ನೂ ಒಳ್ಳೆಯದಾಗಿಲ್ಲ, ಪರಿಹಾರ ಸಿಕ್ಕಿಲ್ಲ ಅನ್ನೋರು ಈ 3 ದಿನ ಬಿಡದೆ ಸೇವೆಯನ್ನು ಮಾಡಿ, 22, 23, 24 3 ದಿನವೂ ಕೂಡ ಬಿಡದೆ ಈ ಸೇವೆಯನ್ನು ಮಾಡಿ. ಖಂಡಿತವಾಗಿಯೂ ಒಳ್ಳೆಯದಾಗತ್ತೆ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನೀವು ತಲೆಗೆ ಸ್ನಾನ ಮಾಡಿ, ಮನೆಯೆಲ್ಲ ಶುದ್ಧಿ ಮಾಡಿ, ನೆಲ ತೊಳೆಯುವಾಗ ನೀರಿಗೆ ಸ್ವಲ್ಪ ಗಂಜಲ ಹಾಕ್ಕೊಂಡು ನೆಲ ಒರೆಸಿ ತಲೆ ಸ್ನಾನ ಮಾಡಿಯೇ ಪೂಜೆ ಮಾಡಬೇಕು. 3 ದಿನವೂ ಕೂಡ ಇದೇ ಥರ ಮಾಡಬೇಕು. 3 ದಿನ ಮಾಡೋಕ್ಕಾಗಿಲ್ಲ ಅಂತಂದರೆ ಇವತ್ತು ನಾನು ತಿಳಿಸ್ತಾ ಇದ್ದೀನಲ್ಲ, ಅದನ್ನು 1 ದಿನ ಆದ್ರೂ, ಅಂದರೆ ರಾಯರ ಹುಟ್ಟಿದ ದಿನ ಆದ್ರೂ ನೀವು ಈ ಸೇವೆಯನ್ನು ಮಾಡಲೇಬೇಕು. ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ಮುಂದಿನ ಸಲ ವರ್ಧಂತಿ ಬರೋದ್ರೊಳಗೆ ನೀವೇನೇ ಹೇಳ್ತೀರ ನನಗೆ ಇದರಿಂದ ಒಳ್ಳೆಯದಾಗಿದೆ ಅಂತ. ಯಾವುದು ಒಂದೇ ಸಲ ಸರಿ ಹೋಗೋದಿಲ್ಲ. ಖಂಡಿತವಾಗಿಯೂ ಸ್ವಲ್ಪ ಸ್ವಲ್ಪ ಬದಲಾವಣೆ ಆಗೇ ಆಗುತ್ತೆ. 3 ದಿನ ನೀವು ಪೂಜೆ ಮಾಡ್ತೀರಾ ಅಂತಂದರೆ ಮನೆಯಲ್ಲಿ ನಾನ್ ವೆಜ್ಜನ್ನು ಮಾಡಬಾರ್ದು, ಹೊರಗಡೆನೂ ಹೋಗಿ ನಾನ್ ವೆಜ್ಜನ್ನು ತಿಂದು ಬರಬಾರ್ದು. ಎಲ್ರಿಗೂ ಗೊತ್ತು ಇದು. ಆದ್ರೂ ಫಸ್ಟ್ ಟೈಮ್ ಏನಾದ್ರೂ ಪೂಜೆ ಮಾಡೋರು ಈ ವಿಡಿಯೋಸನ್ನು ನೋಡಿದರೆ ಅವ್ರಿಗೆ ಯಾವುದೇ ಇನ್ಫಾರ್ಮೇಷನ್ ಮಿಸ್ ಆಗಬಾರ್ದು ಅನ್ನೋ ಕಾರಣದಿಂದ ಎಲ್ಲದನ್ನು ಕೂಡ ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಫೋಟೋ ಎಲ್ಲ ಮಡಿ ಬಟ್ಟೆಯಿಂದ ಒರೆಸಿ, ಗಂಧ ಇಟ್ಟು, ಹೂವಿನ ಅಲಂಕಾರ ಮಾಡಿ, ತುಳಸಿ ಇಟ್ಟು, ಎಷ್ಟು ಹೂವಿದೆ ಪರವಾಗಿಲ್ಲ, ಎಷ್ಟು ತುಳಸಿ ಇದೆ ಪರವಾಗಿಲ್ಲ, ಒಂದೊಂದೇ ದಳ ಆದ್ರೂ ಪರವಾಗಿಲ್ಲ ಇಟ್ಟು ನಿಮ್ಮ ಶಕ್ತಿ ಅನುಸಾರ ಪೂಜೆಯನ್ನು ಮಾಡ್ಬೋದು. ಈ 2 ಹೊಸ ದೀಪಗಳನ್ನು, ಮಣ್ಣಿನ ದೀಪ ಹಚ್ಚಿ ತುಪ್ಪದ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು. ಫಸ್ಟು ಗಣಪತಿಗೆ ಪೂಜೆ ಮಾಡಿ, ಮನೆ ದೇವರಿಗೆ ಪೂಜೆ ಮಾಡಿ, ನಂತರ ನೀವು ನಿಮ್ಮ ಇಷ್ಟ ದೇವರಿಗೆ ಪೂಜೆಯನ್ನು ಮಾಡಬೇಕಾಗತ್ತೆ. ಮನೆ ದೇವರನ್ನು ಕಡೆಗಣಿಸಬಾರ್ದು. ನೀವು ಫಸ್ಟು ಮನೆ ದೇವರಿಗೆ ಪೂಜೆ ಮಾಡಿಯೇ ನಂತರ ಅದಕ್ಕೆ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು. ಬೆಳಗ್ಗೆ ಸಂಜೆ 2 ಟೈಮು ಕೂಡ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿರ್ತೀರ, ಸಂಜೆನೂ ಕೂಡ ನೀವು ದೀಪ ಹಚ್ಚಿ ಪೂಜೆಯನ್ನು ಮಾಡಬೇಕಾಗತ್ತೆ. ನೀವು ಬೆಳಗ್ಗೆ ಪೂಜೆ ಮಾಡಬೇಕಾದ್ರೆ ಕೈಯಲ್ಲಿ ಅಕ್ಷತೆ ಕಾಳನ್ನು ಇಟ್ಕೊಂಡು, ಒಂದು ತುಳಸಿ ದಳವನ್ನು ಇಟ್ಕೊಂಡು ರಾಯರ ಮುಂದೆ ನಿಮ್ಮ ಕಷ್ಟ ಏನಿದೆ ಅಥವಾ ನಿಮ್ಮ ಇಷ್ಟಾರ್ಥ ಏನು ಈಡೇರಬೇಕಾಗಿದೆ, ಯಾವ ಕಷ್ಟ ಪರಿಹಾರ ಆಗಬೇಕಾಗಿದೆ ರಾಯರ ಹತ್ರ ಹೇಳ್ಕೊಳ್ಳಿ. ಅಕ್ಷತೆ ಕಾಳನ್ನು ನೀವು ರಾಯರ ಪಾದಕ್ಕಿಡಿ. ನೀವು ಏನು ಸಂಕಲ್ಪ ಮಾಡ್ಕೊಳ್ಬೇಕಾಗಿರುತ್ತೆ ಮಾಡ್ಕೊಂಡಾದಮೇಲೆ ಆ ಅಕ್ಷತೆ ಕಾಳನ್ನು ರಾಯರ ಪಾದಕ್ಕಿಟ್ಟು ನೀವು ಪೂಜೆಯನ್ನು ಮಾಡಿ. ಖಂಡಿತ ಒಳ್ಳೆಯದಾಗುತ್ತೆ. ನಿಮಗೆ ಡೌಟೇ ಬೇಡ. ನಿಮ್ಮ ಮನಸ್ಸಲ್ಲಿ ಡೌಟ್ ಇಟ್ಕೊಂಡು ನಾನು ಇವಾಗ ಪೂಜೆ ಮಾಡ್ತಾ ಇದ್ದೀನಿ, ಒಳ್ಳೇದಾಗುತ್ತೋ ಇಲ್ವೋ ಆ ಥರ ಬೇಡ. ಖಂಡಿತ ಒಳ್ಳೇದಾಗೇ ಆಗುತ್ತೆ. ರಾಯರು ನಂಬಿರೋರನ್ನು ಯಾವತ್ತೂ ಕೈ ಬಿಡೋದಿಲ್ಲ ಅಂತ ಅಂದ್ಕೊಂಡು ನೀವು ಪೂಜೆಯನ್ನು ಮಾಡಿ. ಖಂಡಿತ ಅವರು ಒಳ್ಳೆಯದನ್ನು ಮಾಡಿಯೇ ಮಾಡ್ತಾರೆ. ಗಾಯತ್ರಿ ಮಂತ್ರವನ್ನು ನೀವು 108 ಸಲ ಅಥವಾ 21 ಸಲ, 48 ಸಲ, ನಿಮಗೆ ಎಷ್ಟು ಸಲ ಆಗುತ್ತೆ ಅಷ್ಟು ಸಲ. 108 ಸಲ ಹೇಳೋಕ್ಕಾಗಿಲ್ಲ ಅಂತ ಅಂದರೆ 21 ಸಲ ಆದರೂ ನೀವು ಸಂಜೆ ಮತ್ತು ಬೆಳಗ್ಗೆ 2 ಟೈಮು ಕೂಡ ಪೂಜೆ ಮಾಡಬೇಕಾದ್ರೆ ಹೇಳಿದರೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ಹಾಗೆ ಪೂಜೆ ಎಲ್ಲ ಮಾಡಿ ಆದಮೇಲೆ ನೈವೇದ್ಯಕ್ಕೆ ಇಡಬೇಕಾಗತ್ತೆ. ನೈವೇದ್ಯಕ್ಕೆ ಇಡೋಕ್ಕೆ ಮುಂಚೆ ನೈವೇದ್ಯದ ಮೇಲೆ ಒಂದು ತುಳಸಿ ದಳವನ್ನು ಇಟ್ಟು ನಂತರ ರಾಯರಿಗೆ ನೈವೇದ್ಯಕ್ಕಿಡಿ.
3 ದಿನವೂ ಕೂಡ ಫೋಟೋವನ್ನು ಒರೆಸ್ಬೇಕು, ಗಂಧ ಇಡಬೇಕು, ಹೂವಿನ ಅಲಂಕಾರ ಮಾಡಬೇಕು. ನೆನ್ನೆ ಇಟ್ಟಲ್ಲೇ ಇವತ್ತು ಪೂಜೆ. ನೆನ್ನೆ ಹೂವು ಬಿಟ್ಟಿರ್ತೀವಲ್ಲ ಅದೇ ಹೂವಲ್ಲಿ ಮತ್ತೆ ಇವತ್ತು ಪೂಜೆಯನ್ನು ಮಾಡಬಾರ್ದು. 3 ದಿನವೂ ಕೂಡ ಪ್ರತಿಯಾಗಿ ಎಲ್ಲದನ್ನು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ತುಪ್ಪ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು. ನಮಗೆ ತುಪ್ಪ ದೀಪ ಹಚ್ಚೋದಕ್ಕಾಗಿಲ್ಲ ಅಂತಂದರೆ ನೀವು ಕೊಬ್ಬರಿ ಎಣ್ಣೆ, ಶುದ್ಧವಾಗಿರುವಂತಹ ಕೊಬ್ಬರಿ ಎಣ್ಣೆಯನ್ನು ನೀವು ಬಳಸಿ ದೀಪವನ್ನು ಹಚ್ಚಬಹುದು. ಯಾವುದೇ ತಪ್ಪಿಲ್ಲದೆ ನೀವು ಪೂಜೆಯನ್ನು ಮಾಡಿ. ಎಲ್ಲರಿಗೂ ಗೊತ್ತು ನಾನ್ ವೆಜ್ಜನ್ನು ಮಾಡಬಾರ್ದು, ಹೊರಗಡೆ ಹೋಗಿ ನಾನ್ ವೆಜ್ಜನ್ನು ತಿನ್ನಬಾರ್ದು ಗುರುವಾರದ ದಿನ. ಮತ್ತು ನಾವು ವಿಶೇಷವಾಗಿ ಯಾವತ್ತು ಪೂಜೆ ಮಾಡ್ತಾ ಇರ್ತೀವಿ, ಏಕಾದಶಿ ದಿನ ಮತ್ತು ಇವಾಗ ರಾಯರ ವರ್ಧಂತಿ ಆಗಿರ್ಬೋದು, ಆರಾಧನೆ ಟೈಮಲ್ಲಿ ಆಗಿರ್ಬೋದು, ನಾನ್ ವೆಜ್ಜನ್ನು ತಿನ್ನೋ ಆಗಿಲ್ಲ, ಮನೆಯಲ್ಲೂ ಕೂಡ ಮಾಡೋ ಆಗಿಲ್ಲ. ತುಂಬ ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ ಯಾವ ಥರ ಪೂಜೆ ಮಾಡೋದು ಅಂತ. ನಾನು ಕೂಡ ಇದೇ ರೀತಿಯಾಗಿ ಪೂಜೆ ಮಾಡೋದು. ಇದರಲ್ಲಿ ಇನ್ನೂ ಕೆಲವೊಂದು ಬೇರೆ ಬೇರೆ ಥರನೂ ಕೂಡ ಪೂಜೆ ಮಾಡ್ಬೋದು. ಇವಾಗ ಲಾಸ್ಟಿಗೆ 5 ದಿನ ಬರುತ್ತಲ್ಲ, ಆ 5 ದಿನ ಪೂಜೆ ಮಾಡ್ಬೋದು, 3 ದಿನ ಮಾಡ್ಬೋದು, ಅಥವಾ ಲಾಸ್ಟಿಗೆ 24ನೇ ತಾರೀಕು 1 ದಿನ ಬೇಕಾದರೂ ನೀವು ಪೂಜೆ ಮಾಡ್ಬೋದು. ಹಾಗೆ ಬೆಲ್ಲ ದೀಪ ಹಚ್ಚಿ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು. ಜೊತೆಗೆ ಒಂದು ತಟ್ಟೆಗೆ 5 ಮಣ್ಣಿನ ದೀಪಗಳನ್ನು ಇಟ್ಕೊಂಡು ಅದರಿಂದ ಆರತಿ ಮಾಡಿ ಪೂಜೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ನಾನು ನೆಕ್ಸ್ಟ್ ಮಾಡುವಾಗ ತೋರಿಸ್ತೀನಿ ಯಾವ ರೀತಿಯಾಗಿ ನಾನು ಮಾಡ್ತೀನಿ ಅಂತ. ಯಾವುದೇ ತಪ್ಪಿಲ್ಲದೆ ಶುದ್ಧ ಮನಸ್ಸಿನಿಂದ, ಒಳ್ಳೆ ಮನಸ್ಸಿನಿಂದ ಪೂಜೆ ಮಾಡಿ ಖಂಡಿತವಾಗಿಯೂ ಕೈ ಬಿಡೋದಿಲ್ಲ. ಹಾಗೆ ನಾನು ಹೇಳೋದೇನು ಅಂತ ಅಂದರೆ, ನನ್ನ ಪ್ರಕಾರ ನಾನಿಲ್ಲಿ ಹೇಳ್ತಾ ಇದ್ದೀನಿ, ನಾವು ಎಷ್ಟೇ ಆಚಾರ ವಿಚಾರಗಳನ್ನು ಅನುಸರಿಸಿದ್ರೂ ಕೂಡ ಒಳ್ಳೆ ಮನಸ್ಸಿನಿಂದ ಪೂಜೆ ಮಾಡಬೇಕು ಅಂತ. ಅಂದರೆ ಯಾರಿಗಾದ್ರೂ ಕೆಟ್ಟದಾಗಲಿ ಅಂತ ಅಂದ್ಕೊಂಡು ಅಥವಾ ಯಾರಿಗಾದ್ರೂ ಕೆಟ್ಟದ್ದನ್ನು ಬಯಸಿ ಆ ಥರ ಪೂಜೆ ಮಾಡಿದರೆ ಖಂಡಿತವಾಗಿಯೂ ಫಲ ಸಿಗೋದಿಲ್ಲ. ಯಾರೇನೇ ಕೆಟ್ಟದ್ದು ಮಾಡಲಿ ಮೇಲೊಬ್ಬರು ನೋಡೋಕ್ಕಿದ್ದೇ ಇರ್ತಾರೆ, ಅವ್ರು ನೋಡ್ತಿರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಸರಿ ಯಾವುದು ತಪ್ಪು ಯಾವುದು ಅಂತ. ನಾವು ಅಂದ್ಕೊಳ್ಬಹುದು ಇದೇ ಸರಿ ಇದೇ ತಪ್ಪು ಅಂತ, ಆದರೆ ಮೇಲೊಬ್ರು ಇರ್ತಾರೆ, ಅವ್ರು ನೋಡ್ತಾ ಇರ್ತಾರೆ. ಹಾಗಾಗಿ ಯಾರಿಗೂ ಕೆಟ್ಟದ್ದು ಬಯಸೋದು ಬೇಡ. ರಾಯರ ಮಕ್ಳು ಯಾರಿರ್ತಾರೆ ನಿಜವಾಗ್ಲೂ ಅವರು ರಾಯರ ಕಥೆಗಳನ್ನು ಕೇಳ್ತಾ ಇದ್ದರೆ, ಅವ್ರ ಬಗ್ಗೆ ತಿಳ್ಕೊಳ್ತಾ ಹೋದರೆ ಅವ್ರ ಮನಸ್ಸು ಅವರಿಗೆ ಗೊತ್ತಿಲ್ಲದೆ ಬದಲಾಗ್ತಾ ಹೋಗುತ್ತೆ. ಶುದ್ಧ ಮನಸ್ಸಿನಿಂದ ಪೂಜೆ ಮಾಡಿ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ಪೂಜೆ ಎಲ್ಲ ಮಾಡಿ ಆದಮೇಲೆ ನೀವು ರಾಯರ ಮಠಕ್ಕೆ ಹೋಗಿ ಬರಬಹುದು. ಅಲ್ಲಿ ನೀವು ಸೇವೆಯನ್ನು ಮಾಡ್ಬೋದು. ಹೆಜ್ಜೆ ನಮಸ್ಕಾರ ಆಗಿರ್ಬೋದು, ತುಪ್ಪ ದೀಪ ಹಚ್ಚಿ ಆರತಿ ಮಾಡೋದಾಗಿರ್ಬೋದು, ನಿಮ್ಮ ಶಕ್ತಿ ಅನುಸಾರ ಏನು ಬೇಕಾದರೂ ನೀವು ಅಲ್ಲಿ ಸೇವೆಯನ್ನು ಮಾಡಬಹುದು. ಹಾಗೆ ಅಲ್ಲಿ ಯಾರಿಗಾದ್ರೂ ಹೊಟ್ಟೆ ಹಸ್ಕೊಂಡಿರ್ತಾರಲ್ಲ ಅಂಥವರಿಗೆ ಎಲ್ರಿಗೂ ಅಂತೂ ಕೊಡ್ಸೋದಕ್ಕಾಗೋದಿಲ್ಲ. ಒಬ್ರಿಗೋ 3 ಜನಕ್ಕೋ 5 ಜನಕ್ಕೋ ನಮ್ಮ ಶಕ್ತಿ ಅನುಸಾರ ಯಾರು ಉಪವಾಸ ಇರ್ತಾರೆ ಅಥವಾ ಯಾರ ಕೈಲಿ ಶಕ್ತಿ ಇರೋದಿಲ್ಲ ಅಂಥವರಿಗೆ ತಿಂಡಿ, ಊಟ ಅಥವಾ ಹಣ್ಣು, ನೀರು ಏನಾದ್ರೂ ಆಯಿತು, ಆ ಥರ ನೀವು ಮಾಡಿದರೆ ರಾಯರಿಗೆ ಖಂಡಿತ ಇಷ್ಟ ಆಗುತ್ತೆ. ಎಲ್ರಿಗೂ ಮಾಡೋ ಶಕ್ತಿ ಅಂತೂ ಇಲ್ಲ, ಆದರೆ ಕೆಲವರಿಗಾದ್ರೂ ಮಾಡಬಹುದಲ್ವ. ಅಂಥವರಿಗೆ ಕೈಲಿ ಆಗದೇ ಇದ್ದವರಿಗೆ ಸಹಾಯ ಮಾಡಿ. ಇವಾಗ ನಾನು ಏನು 3 ದಿನ ಹೇಳಿದ್ದೀನಿ ಪೂಜೆ ಮಾಡೋದಕ್ಕೆ, 3 ದಿನವೂ ಪೂಜೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. 3 ದಿನ ಮಾಡೋದಕ್ಕಾಗೋದಿಲ್ಲ ಅಂತ ಅಂದವರು 1 ದಿನ 24ನೇ ತಾರೀಕು ರಾಯರ ಹುಟ್ಟಿದ ದಿನ ಇದೆಯಲ್ಲ ಅವತ್ತು ನೀವು ಪೂಜೆಯನ್ನು ಮಾಡಿ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ನಿಮ್ಮ ಕಷ್ಟಗಳು ಏನೇ ಇರಲಿ ಎಲ್ಲದನ್ನು ರಾಯರ ಹತ್ರ ಹೇಳ್ಕೊಳ್ಳಿ. ಅವ್ರಿಗೆ ಪ್ರತಿಯೊಂದು ಕೇಳಿಸುತ್ತೆ, ಪ್ರತಿಯೊಂದಕ್ಕೂ ಕೂಡ ಅವರು ಸ್ಪಂದಿಸ್ತಾರೆ. ಹೇಗೆ ಅಂತ ಅಂದರೆ, ಹೂ ಪ್ರಸಾದ ಕೊಟ್ಟರೆ ಮಾತ್ರ ಅಂತಲ್ಲ, ಹೂ ಪ್ರಸಾದ ಕೊಟ್ಟಿಲ್ಲ ಅಂತಂದರೆ ಅವ್ರು ಕೇಳಿಸ್ಕೊಂಡಿಲ್ಲ ಅಂತಲ್ಲ, ಅವ್ರಿಗೆ ಪ್ರತಿ ಮಾತು ಕೇಳಿಸುತ್ತೆ. ಯಾವುದಾದ್ರೂ ರೂಪದಲ್ಲಿ ನಿಮಗೆ ಸೂಚನೆಯನ್ನು ಕೊಡ್ತಾರೆ. ಕನಸಿನಲ್ಲಿ ಆಗಿರಬಹುದು ಅಥವಾ ಯಾವುದಾದ್ರೂ ರೂಪದಲ್ಲಾದ್ರೂ ಅವರು ನಿಮಗೆ ಸೂಚನೆಯನ್ನು ಕೊಟ್ಟೇ ಕೊಡ್ತಾರೆ. ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗೇ ಆಗುತ್ತೆ. ನಿಮ್ಮ ಕಷ್ಟಗಳೆಲ್ಲ ಈ ಸಲ ಇದ್ದದ್ದು ಮುಂದಿನ ಸಲ ವರ್ಧಂತಿ ಬರುವಷ್ಟರಲ್ಲಿ ಕಡಿಮೆ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.